ನಮಸ್ತೆ. ಎಲ್ಲರಿಗೂ ನಾನು ಹೇಳೋದು ಏನೆಂದರೆ, ಈ ಹೆಣ್ಮಕ್ಳಿಗೆ ಸಮಾಜದಾಗ ಹೊರಗೆ ಅಡ್ಡಾಡೋಕ್ಕೂ ಒಂದು ಕಾಯ್ದೆ ಇಲ್ಲ, ಒಂದು ಕಾನೂನಿಲ್ಲ. ಈ ಥರ ನಾವು ಕಾಲೇಜಿಗೆ ಮಕ್ಕಳನ್ನ ಕಳಿಸ್ಬೇಕು. ಹೆಂಗೆ ಕಳಿಸ್ಬೇಕು, ಯಾವ ಧೈರ್ಯ ಮೇಲೆ ಕಳಿಸ್ಬೇಕು? ನಮ್ಮ ಮಗಳು ಏನು ತಪ್ಪು ಮಾಡ್ಯಾಳ ಅಂತಂದು ನಾವು ಈ ಥರ ಶಿಕ್ಷೆ ಉಣ್ಣೋದಾಯ್ತು ಇವತ್ತು. ನಮ್ಮ ಮನೆ ಒಳಗೆ ಏನು ಕಮ್ಮಿನೂ ಇಟ್ಟಿಲ್ಲ. ನಮ್ಮ ಮಗಳಿಗೆ ಕಾರ್ನ್ಯಾಗ ಕರ್ಕೊಂಬಂದು ಬೆಳಗ್ಗೆ ಸ್ಕೂಲಿಗೆ ಬಿಟ್ಟೇವಿ ನಾವು. ಅಮ್ಮ ನೀ ಎಲ್ಲಿದಿ, ಹೊರಗೆ ಬರತ್ತೇನೆ ಮಮ್ಮಿ ಅಂತಂದು ಹೇಳಿದ ಮಗಳು ಹೊಳ್ಳೆ ಆಗಿಂದಾಗ ಬಂದು ಎದೆ ಒಳಗೆ ಚುಚ್ಚಿ ಹಿರಿತಾನಂದ್ರೆ ನಮ್ಗೆ ಎಷ್ಟು ಸಂಕಟ ಆಗ್ಬಾರ್ದು ಹೇಳ್ರಲ್ಲ. ನೋಡೋ ನೀವು, ಇಷ್ಟು ದೊಡ್ಡ ಸಮಾಜ ಇದೆ, ನಮ್ಮ ಮಗಳಿಗೆ ಇವತ್ತು ಇಂಥ ಶಿಕ್ಷೆ ಆತಲ್ಲ ಅಂತ ನಮ್ಮ ಫಾದರ್ ಎಂತೆಂಥವ್ರಿಗೇನೋ ಅನ್ನ ಹಾಕ್ಯಾರ. ಅವ್ರು ಏನು ಬೇಕೆಲ್ಲ ಮಾಡ್ಯಾರ. ನಮ್ಮ ಮಗಳಿಗೆ ಇವತ್ತು ಶಿಕ್ಷೆ ಆಗೈತೆ ಅಂದ್ರೆ ನಾವು ಯಾವ ಥರ ಕಣ್ಣಿಲ್ಲೇ ನೋಡೋಣ? ನಮ್ಮ ಮಕ್ಕಳಿಗೆ ನಾವು ಹೆಂಗೆ ಮುಂದಿನ ಫ್ಯೂಚರ್ನಾಗ ಕಾಲೇಜಿಗೆ ಹೆಂಗೆ ಕಳ್ಸೋನು, ಸ್ಕೂಲಿಗೆ ಹೆಂಗೆ ಕಳ್ಸೋನು? ನಮ್ಗೆ ನ್ಯಾಯ ಸಿಗ್ಬೇಕು, ಅವನಿಗೆ ಗಲ್ಲು ಶಿಕ್ಷೆ ಆಗ್ಬೇಕು. ಅವಾಗ ನಮ್ಮ ತೀರ್ಪಲ್ಲಿ ಮಟ್ಟನೂ ಮುಗಿಯಂಗಿಲ್ಲ ನೋಡಿ ಸರ್. ಭಾಳ ಅಂದ್ರೆ ಭಾಳ ನೋವಾಗಿದೆ ನಮ್ಮ ಮನ್ಸಿಗೆ, ಹೇಳ್ಕೊಳಕ್ಕೂ ಆಗತ್ತಿಲ್ಲ. ಅಷ್ಟಂದ್ರೆ ಅಷ್ಟು ನೋವು ಆಗತ್ತಿದೆ ನಮ್ಗೆ. ಇವಾಗ ಹೆಣ್ಮಕ್ಳಿಗೆ ನಾವು ಬೇಡ ಅಂದಮೇಲೆ ಯಾಕೆ ಫೋರ್ಸೇಬಲಿಂದ ಲವ್ ಮಾಡಬೇಕು ಇವರೆಲ್ಲ? ನಮ್ಮ ಮನೆಯೊಳಗೆ ನಾವು ಏನೂ ಕಮ್ಮಿ ಮಾಡಿಲ್ಲ. ಬಟ್ ಇವಾಗ 2 ತಿಂಗಳಿಂದ ಸ್ಕೂಲಿಗೆ ಬಂದಿದ್ದಿಲ್ಲ ಅವಳು. ಮನೆಯೊಳಗೆ ಆಕಿ ಅಂಥ ಹುಡುಗಿ ಇತ್ತಂದ್ರೆ ಹೇಳ್ಬೋದಾಗಿತ್ತಲ್ಲ, ಫಾದರ್ನ ಈ ಥರ ಮಾಡೀನಿ ಅಂತಂದು ಹೇಳಿದ್ರೆ ಅದಕ್ಕೂ ನಾವು ಏನಾದರೂ ಒಂದು ದಾರಿ ಹೇಳ್ದನ್ನ ಏನು ಇಲ್ದನ್ನ ನಮ್ಮ ಮಗಳಿಗೆ ಈ ಥರ ಶಿಕ್ಷೆ ಕೊಡುವಂಥದ್ದು. ಅವನಿಗೆ ಏನಾಗಿತ್ತು? ಅವ್ನಿಗೆ ದುಡ್ಡು ಬೇಕಾಗಿತ್ತಂದ್ರೂ ನಾವು ಕೊಡ್ಬೋದಾಗಿತ್ತಲ್ಲ. ಅಂಥ ತಪ್ಪು ನಮ್ಮ ಮಗಳು ಏನು ಮಾಡಿದ್ಲು? ನಮ್ಮ ಮಗಳಿಗೆ ಸಾಯಿಸೋವಂಥದ್ದು ಏನಿತ್ತು? ಒಂದು ಮಗಳು ಒಂದು ಮಗ ಇರೋದು, ಅಂಥದ್ದು ಏನು ಮಾಡಿದ್ಲೆ ನಮ್ಮ ನೇಹ? ಅದು ಬೇಕಲ್ಲ ನಮ್ಗೆ. ನಾವು ವಕೀಲರಿಗೆ ಹೇಳೋದು ಏನೇ, ನಮ್ಗೆ ಶಿಕ್ಷೆ ಬೇಕು. ಪೊಲೀಸರಿಗೆ ಹೇಳೋದೊಂದು ಇದು, ನಮ್ಗೆ ಶಿಕ್ಷೆ ಬೇಕು. ಅವ್ರಿಗೆ ಏನು ಮಾಡ್ಯಾರಲ್ಲ ಅವ್ರಿಗೆ ಒಂದು ಆಗ್ಬೇಕು. ಅಲ್ಲಿ ಮಟ್ಟ ನಮ್ದು ಇದು ನಡೆಯೋದು ನೋಡ್ರಿ ಈಗ. ಹಾಂ, ಅವ್ರಿಗಿಲ್ಲ ಅಂದ್ರೆ ಗುಂಡು ಹಾರಿಸ್ಬೇಕು ಒಟ್ಟು. ನಮಗಿದೆ ಒಂದೇ ನೋಡ್ರಿ ಈಗ. ಭಾಳ ದಿವಸದಿಂದ ಏನೂ ಇಲ್ಲ ರೀ. ನಮ್ಮ ಮಗಳು ಇವತ್ತು ಬಂದಾಳೆ ಎಕ್ಸಾಮ್ ಬರೆಯೋಕೆ. ಇವತ್ತನ ಆ ಥರ ಮಾಡ್ಯಾನ ಅವ್ನು. ನಮ್ಮ ಮಗಳು ಆ ಥರ ಏನಾದರೂ ಇದ್ರೆ ಹೇಳ್ಬಿಡ್ತಿದ್ಲು. ಯಾಕೆ ಈಗಿನ ಮಕ್ಕಳು ಏನಾದರೂ ಮಾಡಿದ್ರೆ ಹೇಳ್ತಿದ್ರಲ್ಲ. ನಮ್ಮ ಮಗಳು ಅಂಥ ಹುಡುಗಿ ಅಲ್ಲಲ್ಲ. ಅಂಥ ಹುಡುಗಿ ಆಗಿತ್ತಂದ್ರೆ ನಾವು ಏನಾದರೂ ಮಾಡ್ಬೋದಾಗಿತ್ತು. ನಮ್ಮ ಮಗಳು ಅಂಥವಳಲ್ಲ ಅಂದಮೇಲೆ ನಾವು ಯಾಕೆ ಇವ್ರಿಗೆ ತಲೆ ಬಗ್ಗಿಸ್ಬೇಕ್ರಿ ಇವತ್ತು? ಹೇಳ್ರಿ, ನಾವು ಸಮಾಜದೊಳಗೆ ನಮಗೆ ತಲೆ ಬಗ್ಸೋಂಥದ್ದು ನಾವೇನು ಮಾಡಿದ್ವಿ ಇವತ್ತು ಅವರಿಗೆ? ನಮ್ಮ ಮಗಳ ಪರವಾಗಿ ನಾ ಹೇಳೋದೇನಂತಂದ್ರೆ, ನಮಗೆ ನ್ಯಾಯ ಸಿಗಬೇಕಂದ್ರೆ ಸಿಗ್ಬೇಕು. ಏನು ತೀರ್ಪು ಕೊಡ್ತೀರಿ ನೀವು ಕೊಡ್ಬೇಕು. ಎಲ್ಲರೂ ಟಿ ವಿ ನ್ಯೂಸ್ದವ್ರಿಗೆ ಆತ, ಪೊಲೀಸರಿಗೆ ಆತ, ವಕೀಲರಿಗೆ ಆತ, ನಾ ಎಲ್ಲರಿಗೂ ಹೇಳೋದು ಇದೇ ಒಂದೇ ಮಾತು ಇವಾಗ. ಅದು ಬಿಟ್ಟರೆ ನಾವು ಬೇರೆ ಏನೂ ಹೇಳೋಕ್ಕಾಗಲ್ಲ. ನಂಗೆ ಒಳಗೆ ಭಾಳ ಅಂದ್ರೆ ಭಾಳ ನೋವಿದೆ. ಯಾಕಂದ್ರೆ ನಮ್ಮ ಅಂಟಿಗೂ ಏನು ಮಾತಾಡೋಷ್ಟು ಶಕ್ತಿ ಯಾವುದೂ ಇಲ್ಲ. ಗೀತಾ ಅಂಟಿಗೆ, ಕಾಕಾಗೂ ಯಾವುದೂ ಏನೂ ಇಲ್ಲ ಮಾತಾಡೋಕೆ ಅವರಲ್ಲಿ. ಎಲ್ಲ ಇವತ್ತು ಏನಾಗ್ಬಿಟ್ಟಿದೆಲ್ಲ ಒಂದೇ ಮಗಳಂತಂದು ಭಾಳ ಪ್ರೀತಿಲಿಂದ ಸಾಕಿದ್ರು. ಇವತ್ತು ಅವ್ರಿಗೆ ಆಗಿದ್ದು ನೋವು ಹೇಳ್ಕೊಳಕ್ಕೂ ಯಾರಿಗೂ ಆಗಾಕುತ್ತಿಲ್ಲ. ಅಷ್ಟಂದ್ರೆ ಅಷ್ಟು ನೋವು ಆಗಿಬಿಟ್ಟಿದೆ ಇವತ್ತು ಅವ್ರಿಗೆ ಮನಸ್ಸಿಗೆ. ಅದು ಯಾವ ಥರ ನೀವು ಮಾಡ್ತಿರಲ್ಲ ಎಲ್ಲ ಜನ, ವಕೀಲರ ಪೊಲೀಸರು, ಅದು ಏನು ಮಾಡ್ತೀರಿ ಮಾಡ್ಬೇಕು. ಅವನಿಗೆ ನೇಣು ಹಾಕ್ಬೇಕಂದ್ರೆ ನೇಣು ಹಾಕ್ಬೇಕ. ನಮಸ್ತೆ, ಗೀತಾಜಿ ಹಿರೇಮಠ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.